ಹಲೋ. ಹಲೋ. ಹಾಂ ಮಮ್ಮಿ ಹೇಳಿ. ಏನು ಹೇಳ್ತಾರೇನೆ? ಎಲ್ಲಿ ಅವನು? ಎಲ್ಲಿ ನಿನ್ನ ಗಂಡ? ಯಾಕೆ ಮಮ್ಮಿ ಏನಾಯ್ತು? ಇನ್ನೂ ಏನಾಗಿದೆ ಅಂತಲೂ ಗೊತ್ತಿಲ್ವಾ ನಿನಗೆ? ಥೂ, ನಿನ್ಗೆ ನಿಜವಾಗ್ಲೂ ನಿನಗೆ ಎಷ್ಟೊತ್ತಿಂದ ಫೋನ್ ಮಾಡ್ತಾ ಇದ್ದೀನಿ ನಾನು. ಏನಕ್ಕೆ ಫೋನ್ ಎತ್ತುತ್ತೆ ಇಲ್ಲ ನೀನು? ಮಮ್ಮಿ ಏನಕ್ಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ನಾನು ಅಡುಗೆ ಮಾಡ್ತಿದ್ದೆ, ನನ್ನ ಫೋನ್ ನೋಡಿಲ್ಲ. ಹೌದೌದು, ನೀನು ಬುದ್ಧಿ ಬಿಡ್ತೀಯಾ? ನಿಮ್ಮ ಅಪ್ಪನ ಎಮ್ಮೆ ಕೊಪ್ಪಳು ಬುದ್ಧಿನ ನೀನು ಯಾವುದೇ ಕಾರಣಕ್ಕೂ ಬಿಡಲ್ಲ ನೀನು. ಛೇ, ನಿಜವಾಗ್ಲೂ ನಿನ್ನ ಜೀವನ ಈ ಥರ ಆಗುತ್ತೆ ಅಂತ ಕನಸು ಮನಸ್ಸಲ್ಲಿ ಅಂದ್ಕೊಂಡಿರಲಿಲ್ಲ ನಾನು. ಏನಕ್ಕೆ ಏನಕ್ಕೆ ನೀನು ತಗೊಂಡಿರೋ ಡಿಸಿಷನ್ ಒಂದಾದರೂ ಒಂದು ಒಳ್ಳೆ ಕೆಲಸ ಮಾಡಿದ್ಯಾ ನೀನು ಹೇಳು? ಎಲ್ಲ ಕೆಟ್ಟ ಡಿಸಿಷನ್. ನೀನು ತಗೊಂಡಿರೋ ಡಿಸಿಷನ್ ಎಲ್ಲ ಕೆಟ್ಟದ್ದು. ಮಮ್ಮಿ ಏನಾಯ್ತು ಅಂತ ಹೇಳು. ಸುಮ್ಮನೆ ಏನಕ್ಕೆ ಹಿಂಗೆ ಆಡ್ತಾ ಇದೆಯಾ? ಏನು ಹೇಳ್ತಾರೆ? ಎಲ್ಲ ಅವನು ನಿನ್ನ ಗಂಡ ಅವರೆಲ್ಲ ಹಳೆ ಮನೆ ಹತ್ರ ಇರ್ಬೋದು. ಮಮ್ಮಿ ಯಾಕೆ ಮಮ್ಮಿ ಏನಾಯಿತು? ಏನಾಯಿತು? ಇನ್ನೂ ವಿಷಯನೇ ಗೊತ್ತಿಲ್ಲ ನಿನಗೆ? ಸಬಾಸ್ ಬಿಡು. ನೀನೇನಿದ್ರು ಅಡುಗೆ ಮಾಡ್ಕೊಂಡು ಬಿದ್ದಿರೋಕ್ಕೆ ಸರಿ. ನಾನು ಅವತ್ತೇ ಹೇಳ್ದೆ, ನಾನು ಯಾವುದೇ ಕಾರಣಕ್ಕೂ ಅವ್ನಿಗೆ ಮದುವೆ ಆಗಬೇಡ, ನಿನ್ನ ಜೀವನನೇ ಹಾಳಾಗುತ್ತೆ ಅಂತ. ಎಷ್ಟು ತು ನೀವು ಸ್ವಲ್ಪನೂ ಬುದ್ಧಿಲ್ಲ ಕಡೆ ನಿನಗೆ. ನಿಮ್ಮ ಅಪ್ಪನ ಬುದ್ಧಿ ನಿನಗೆ ಹೋಗಲೇ ಇಲ್ಲ. ನಾವು ಎಷ್ಟು ರಿಚ್ ಆಗಿದ್ದೋ, ನಮ್ಮ ಲೆವೆಲ್ ನೋಡಿ ಮದುವೆ ಮಾಡ್ಕೋಬೇಕು, ನಿನಗೆ ಒಂದು ಫಾರಿನಿಂದ ಹುಡುಗನ ಕರೆದು ನೀನು ಮದುವೆ ಮಾಡಬೇಕು ಅಂತ ಎಷ್ಟು ಇಷ್ಟಪಟ್ಟಿದ್ದೆ ನಾನು. ಎಲ್ಲ ಹಾಳಾಗೋಯ್ತು. ನಿಜವಾಗ್ಲೂ ಅಸಹ್ಯ ಆಗುತ್ತೆ ನನಗೆ. ಮಮ್ಮಿ ಇವಾಗ ಏನಾಗಿದೆ ಸುಮ್ಮನೆ ಹೇಳು ನೀನು. ಸುಮ್ಮನೆ ಟಾರ್ಚರ್ ಕೊಡಬೇಡಿ ಮಮ್ಮಿ. ಅದೇನು ಹೇಳಬೇಕು ನೇರವಾಗಿ ಹೇಳಿ. ನೀವು ಏನು ಹೇಳ್ತಾರೆ ಕೇಳಿ. ನಿನ್ನ ಗಂಡನಿಗೆ ಗನಂದಾರಿ ಕೆಲಸ ಮಾಡಿದ್ದಾನಲ್ಲ. ಏನಕ್ಕೆ ಆಫೀಸ್ ಮತ್ತು ಮೈಸೂರು ಮನೆ ಎರಡೂ ಸೀಲಾಗಿದೆಯಂತಲ್ಲ? ಯಾವುದು ಯಾರೋ ವಶಪಡಿಸ್ಕೊಂಡಿದ್ದಾರಂತೆ ಮನೆ ಮತ್ತು ಆಫೀಸ್ನ? ಮಮ್ಮಿ ಏನು ಹೇಳ್ತಾ ಇದ್ದೀರಾ ನೀವು? ಅದನ್ನೇ ಹೇಳ್ತಾ ಇರೋದು ರಶ್ಮಿ. ನಿಜವಾಗ್ಲೂ ನಿನಗೆ ಈ ವಿಷಯ ಗೊತ್ತಿಲ್ಲ ಅಂತ ನಾಟಕ ಆಡಬೇಡ ನೀನು. ನಿನ್ನ ಖಂಡಿತವಾಗ್ಲೂ ಗೊತ್ತಿರುತ್ತೆ. ನಿನ್ನ ಗಂಡ ಹೇಳ್ದಾನೆ ಇರ್ತಾನ? ಮಮ್ಮಿ ನಿಜವಾಗ್ಲೂ ಯಾವ ವಿಷಯ ನನಗೆ ಗೊತ್ತಿಲ್ಲ ಮಮ್ಮಿ. ಪ್ಲೀಸ್ ಅದೇನು ಹೇಳಬೇಕು ದಯವಿಟ್ಟು ಹೇಳು ಮಮ್ಮ. ಸುಮ್ಮನೆ ನನಗೆ ಟೆನ್ಷನ್ ಕೊಡಬೇಡ ಮಮ್ಮಿ. ಏನಾಗಿದೆ ಮಮ್ಮಿ? ನೋಡು, ನೀನು ಈ ಥರ ದಡ್ಡಿ ಥರ ಆಡ್ತಾ ಇರೋದಕ್ಕೆ ಇಷ್ಟೆಲ್ಲ ಆಗ್ತಾ ಇರೋದು. ಅಲ್ಲ ಕಣೋ, ಏನು ಸ್ವಲ್ಪ ಬುದ್ಧಿ ಇಲ್ವಾ? ಆಫೀಸ್ ಮತ್ತು ಮನೇನ ಸೀಸ್ ಮಾಡಿದಾರಂತೆ. ಇವು ಯಾವುದೋ ಲೋನ್ ತಗೊಂಡು ಕಟ್ತಾನೆ ಎಲ್ಲ ವಶಪಡಿಸ್ಕೊಂಡಿದ್ದಾರಂತೆ ಬ್ಯಾಂಕ್ನವ್ರು ಬಂದು. ಮಮ್ಮಿ ಏನು ಹೇಳ್ತಾ ಇದೆಯಾ ಮಮ್ಮಿ? ಮಮ್ಮಿ ಇವರು 3-4 ದಿನದಿಂದ ಎಲ್ಲೂ ಹೊರಗಡೆ ಹೋಗಿರಲಿಲ್ಲ. ಕೇಳಿದ್ಕೆ ಎಲ್ರಿಗೂ ರಜೆ ಕೊಟ್ಟಿದ್ದೀನಿ, ಎಲ್ಲ ಟೂರ್ಗೆ ಹೋಗಿದ್ದಾರೆ ಅಂತ ಹೇಳಿದ್ರು. ಯಾವ ಟೂರ್ಗೆ ಹೋಗಿದ್ದಾರೆ? ಆಫೀಸ್ ಓಪನ್ ಇದೆ ಅಲ್ವಾ, ವರ್ಕರ್ಸ್ ಬಂದು ಕೆಲಸ ಮಾಡ್ತಾರೆ. ಹಾಳಾಯಿತು ನಿನ್ನ ಜೀವನ. ನನಗೆ ಗೊತ್ತು, ನನಗೆ ನೀನು ಈ ಥರನೇ ಮಾಡ್ತೀಯಾ ಅಂತ. ಅಲ್ಲ ಕಣೆ, ಯಾಕೆ ಈ ಥರ? ನಮ್ಗೆ ಇದ್ದಿದ್ದೊಬ್ಬ ಮಗಳನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು, ಒಂದೊಳ್ಳೆ ಕಡೆ ಮದುವೆ ಮಾಡಬೇಕು ಅಂತ ಎಷ್ಟು ಕನಸು ಕಟ್ಕೊಂಡಿದ್ದು. ನಮ್ಮ ಆಸೆಗೆ ತಣ್ಣೀರು ಹಚ್ಚಿಬಿಟ್ಟೆ ನೀನು. ಅಟ್ಲೀಸ್ಟ್ ಬಂದಿರೋ ಅವನು ಇರಲಿ, ಅವನಾದ್ರೂ ಒಂದು ಒಳ್ಳೆ ಕಡೆ ಒಂದು ಲೆವೆಲಾಗಿ ಬೆಳೀಲಿ ಅಂದ್ಬಿಟ್ಟು ಇಷ್ಟೆಲ್ಲ ಮಾಡಿಕೊಟ್ರು ಅದನ್ನ ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ವಲ್ಲ ಅವನಿಗೆ? ಅಷ್ಟು ಪಿಟ್ಗೆ. ಮಮ್ಮಿ ಪ್ಲೀಸ್ ಮಮ್ಮಿ, ಅದೇನಾಗಿದೆ ಅಂತ ನಾನು ವಿಚಾರಿಸ್ತೀನಿ. ದಯವಿಟ್ಟು ನೀನು ಕೋಪ ಮಾಡ್ಕೋಬೇಡ ಮಮ್ಮಿ. ನೋಡು ರಶ್ಮಿ, ಹೇಳ್ತಾ ಇದ್ದೀನಿ, ಅವನಿಗಂತೂ ನಿನ್ನ ಬಾಸ ಯೋಗ್ಯತೆ ಇಲ್ಲ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಸುಮ್ಮನೆ ಕೋಪ ಬರ್ಸ್ಬೇಡ. ಅವನಿಂದ ತುಂಬ ಮೋಸ ಆಗಿದೆ ನಮಗೆ. ನನ್ನಿಂದ ನನ್ನ ಮಗಳನ್ನ ಕಿತ್ಕೊಂಡ. ಎಲ್ಲ ಕೊಟ್ಟರು ಅದು ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ಬೇವರ್ಸಿಗೆ ಅವನಿಗೆ. ನೋಡು, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ನಾನು ಇವಾಗ ಬರ್ತಾ ಇದ್ದೀನಿ, ರೆಡಿಯಾಗಿಬಿಡು. ನನ್ನ ಬಂದುಬಿಡ್ಬೇಕು. ಯಾವುದೇ ಕಾರಣಕ್ಕೂ ಅವನಿಗೂ ನಿನಗೂ ಯಾವುದೇ ಥರ ಸಂಬಂಧನೂ ಇರಲ್ಲ. ತಗೊಂಡು ತಪ್ಪು ಡಿಸಿಷನಿಂದ ನೀನು ಅನುಭವಿಸಲೇಬೇಕು. ನಾನು ಬರ್ತಾ ಇದ್ದೀನಿ, ರೆಡಿಯಾಗು ನೀನು. ನಾನು ಅವನ ಹತ್ರ ವಾದ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಇವಾಗೆಲ್ಲನೂ ಕಳ್ಕೊಂಡಿದ್ದಾನೆ. ಅವ್ನಿಗೊಂದು ಸಣ್ಣದೊಂದು ಕೆಲಸ ವಹಿಸಿರೋ ಅದು ಮಾಡೋ ಯೋಗ್ಯತೆ ಇಲ್ಲ ಅವನಿಗೆ. ಅವನ ಗಂಡ ಅಂತ ಯಾವ ಥರ ಹೇಳ್ಕೊತೀಯ ನೀನು? ಛೇ ಮಮ್ಮಿ ಪ್ಲೀಸ್ ಮಮ್ಮಿ, ಮಧು ಇಲ್ಲ, ಹಳೆ ಮನೆಗೆ ಹೋಗಿದ್ದಾರೆ. ಏನಾಯಿತು ಅಂತ ನಾನು ವಿಚಾರಿಸ್ತೀನಿ ಮಮ್ಮಿ. ಪ್ಲೀಸ್ ಮಮ್ಮಿ. ನೋಡಿ, ಅವ್ರು ಆ ಥರ ಎಲ್ಲ ಸಡನ್ನಾಗಿ ಆ ಥರ ಎಲ್ಲ ಇದಿಲ್ಲ ಮಮ್ಮಿ. ಏನೋ ದೊಡ್ಡದಾಗಿ ಪ್ರಾಬ್ಲಮ್ ಆಗಿದೆ. ಏನು ಪ್ರಾಬ್ಲಮ್ ಆಗಿದೆ? ಅಲ್ಲ ಕಣೆ, ತಿರ್ಗಿ ಮಾತಾಡ್ತೀರಾ ನೀನು? ಆ ವಿಷಯನ ಅಟ್ಲೀಸ್ಟ್ ನಿನ್ನ ಹತ್ರ ಹೇಳ್ಬೋದು ತಾನೆ? ಏನಾರು ಅಪ್ಪಂದ ಅದು? ಅವ್ರ ಅಪ್ಪಂದ ಹೇಳು. ಹೋದು ನಮ್ಮ ಅಪ್ಪಂದು ಆಯಿತು ಅನ್ನಂಗಿದೆಯಾ? ನಿನ್ನ ಹತ್ರ ಹೇಳ್ಬೇಕಾಗಿತ್ತಾನೆ, ನಾನು ಈ ಥರ ಮಾಡಿದ್ದೀನಿ ಕಚಡ ಕೆಲಸನ, ಈ ಥರ ಆಗಿದೆ ಅನ್ನೋದನ್ನ ಅವನು ಹೇಳ್ಬೇಕಾನೆ ನಿನಗೆ. ಅಷ್ಟು ಬೇಡವಾಗ್ಬಿಟ್ಟಿದ್ದೀನಿ ಆಗ್ಬಿಟ್ಟಿದ್ದೆ ನೀನು. ಆ ಮನೆಗೆ ಜೀತ ಮಾಡೋಕ್ಕಿದೆಯೇನೆ ನೀನು? ಯಾವ ಥರ ನೀನು ಸಾಕಿದೆ ನಾನು? ಛೇ, ನಿಜವಾಗ್ಲೂ ನೀನು ಪ್ರೀತಿ ಅಂದ್ಕೊಂಡು ಹೋಗಿ ನಿನ್ನ ಜೀವನನೇ ಸ್ಪೈಲ್ ಮಾಡ್ಕೊಂಡೆ. ಮಮ್ಮಿ ಪ್ಲೀಸ್ ಮಮ್ಮಿ, ಆ ಥರ ಎಲ್ಲ ಹೇಳ್ಬೇಡಿ ನೀವು. ಪ್ಲೀಸ್ ಮಮ್ಮಿ. ನೋಡಿ, ಮದುಗೆ ಏನಾಗಿದೆ ಅಂತ ಎಲ್ಲ ವಿಚಾರಿಸ್ಬಿಟ್ಟು ನಾನು ಮತ್ತೆ ನಿಮ್ಗೆ ಕಾಲ್ ಮಾಡ್ತೀನಿ. ಅಲ್ಲಿ ತನಕ ಯಾವುದೇ ದುಡ್ಕಿ ನಿರ್ಧಾರ ತಗೋಬೇಡಿ ಮಮ್ಮಿ ನೀವು. ನನ್ನ ಮಾತು ಕೇಳಿ ಮಮ್ಮಿ. ಏನು ನಿನ್ನ ಮಾತು ಕೇಳ್ತಾರೆ? ಇಷ್ಟಾಗಿ ಸಾಕಾಗಲ್ವ? ಇನ್ನೂ ಆಗಬೇಕಾ? ನೋಡು ರಶ್ಮಿ, ನಾನು ಇವಾಗ ಬರ್ತಾ ಇದ್ದೀನಿ, ಹೊರಟಿದ್ದೀನಿ. ನಾನು ಆನ್ ದ ವೇ ಇದ್ದೀನಿ ಆಲ್ರೆಡಿ. ಬರ್ತಾ ಇದ್ದೀನಿ, ಬರೋದಕ್ಕೆ ರೆಡಿಯಾಗಿರು ನೀನು. ಇಷ್ಟೆಲ್ಲ ಅವಮಾನಗಳಾದಮೇಲೆ ನಾನು ಯಾವುದೇ ಕಾರಣಕ್ಕೂ ನಾನು ಅಲ್ಲಿ ಬಿಡಲ್ಲ ನಿನ್ನ. ನಾನು ಹೇಳ್ದಷ್ಟು ಕೇಳ್ಕೊಂಡಿರು ನೀನು. ಮಮ್ಮಿ ನೀವು ಹೇಳ್ತಿರೋದು ನಿಜನ ಅಂತ ನನಗೆ ಗೊತ್ತಾಗೋದು ಬೇಡವಾ? ಪ್ಲೀಸ್ ಮಮ್ಮಿ, ಸ್ವಲ್ಪ ಟೈಮ್ ಕೊಡಿ. ನಾನು ಮಧು ಹತ್ರ ಮಾತಾಡ್ತೀನಿ ನಾನು. ಅರೆ, ನಿನಗೆ ಅಪ್ಪ ಅಮ್ಮನ ಮೇಲೆ ನಂಬಿಕೆ ಇಲ್ವಾ? ಕೊಡ್ತೀನಿ ನಿಮ್ಮ ಡ್ಯಾಡಿ ಹತ್ರ ಮಾತಾಡೋ, ಅವ್ರ ಹತ್ರನೇ ತಗೊಳ್ರಿ, ಮಾತಾಡ್ರಿ. ಹಲೋ ಡ್ಯಾಡಿ. ಮಮ್ಮಿ ಏನು ಹೇಳ್ತಾ ಇದ್ದಾರೆ ಡ್ಯಾಡಿ? ನನಗೊಂದು ಅರ್ಥ ಆಗ್ತಾ ಇಲ್ಲ. ಹೌದಮ್ಮ, ಯಾವುದೋ ಬ್ಯಾಂಕಲ್ಲಿ ಇವನು ಸಾಲ ತಗೊಂಡು ಸಾಲ ಪೇಮೆಂಟ್ ಮಾಡಿಲ್ವಂತೆ. ಅದರಿಂದ ಆಫೀಸ್ ಮತ್ತು ಮನೆ ವಶಪಡಿಸ್ಕೊಂಡಿದ್ದಾರಮ್ಮ. ಡ್ಯಾಡಿ ಯಾಕೆ ಡ್ಯಾಡಿ? ನೋಡಿ, ಅವ್ರಿಗೆ ಅಂಥ ಅವಶ್ಯಕತೆ ಏನಿತ್ತು ಡ್ಯಾಡಿ? ಅವ್ರು ಯಾಕೆ ಸಾಲ ತಗೋತಾರೆ? ಅದಲ್ಲದೆ ನನಗೆ ಗೊತ್ತಿಲ್ಲದಂಗೆ ಯಾಕೆ ತಗೋತಾರೆ ಅವರು? ನಿಜವಾಗ್ಲೂ ಅವನ್ನ ನಂಬಿ ನಾವು ತುಂಬ ಮೋಸ ಹೋದ ಕಣಮ್ಮ. ನಾನು ತುಂಬ ಒಳ್ಳೆ ಮನಸ್ಸು ಅಂತ ಅಂದ್ಕೊಂಡಿದ್ದೆ, ಆದರೆ ಇವಾಗ ಅರ್ಥ ಆಗ್ತಾಯಿದೆ ಅವ್ನು ನಿಜಕ್ಕೂ ಸರಿಯಿಲ್ಲ ಅವನು ಅಂತ. ತುಂಬ ಬೇಜಾರಾಗ್ತಾ ಇದೆಯಮ್ಮ, ನಮಗೆ ತುಂಬ ಬೇಜಾರಾಗ್ತಾ ಇದೆ. ಈ ಥರ ಆಗುತ್ತೆ ಅಂತ ಕನಸು ಮನಸ್ಸಲ್ಲಿ ಅಂದ್ಕೊಂಡಿರಲಿಲ್ಲ. ಅವನು ಜವಾಬ್ದಾರಿ ವಹಿಸಬೇಕಾದ್ರೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತಲೇ ಅಂದ್ಕೊಂಡಿದ್ದೆ. ಆದರೆ ಇವನು ಈ ಥರ ಮಾಡ್ತಾನೆ, ನನ್ನ ಹೆಸರಿಗೆ ಮುಸಿ ಬೆಳೆಸ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ. ಎಷ್ಟು ಕಷ್ಟಪಟ್ಟು ಅದೆಲ್ಲ ಬೆಳೆಸಿದೆ ಅಂತ ನನಗೆ ಗೊತ್ತು ಕಣಮ್ಮ. ಇವತ್ತು ಇಷ್ಟು ಸಿಂಪಲ್ಲಾಗಿ ಇಷ್ಟು ತುಂಬ ಬೇಜಾರಾಗ್ತಾ ಇದೆ. ಅಟ್ಲೀಸ್ಟ್ ನಿಮಗೆ ವಿಷಯ ಹೇಳ್ಬೋದಾಗಿತ್ತಲ್ವಮ್ಮ? ಮನೆಯವ್ರಿಗೂ ವಿಷಯ ಗೊತ್ತಿಲ್ಲದಂಗೆ ಮುಚ್ಚಿಡೋಂಥದ್ದು ಏನಿದೆ? ಡ್ಯಾಡಿ ಪ್ಲೀಸ್ ಡ್ಯಾಡಿ. ನೋಡಿ, ಮಧು ಅಂಥವ್ರಲ್ಲ, ಏನೋ ಪ್ರಾಬ್ಲಮ್ ಆಗಿದೆ. ಪ್ಲೀಸ್ ಡ್ಯಾಡಿ, ನಾನು ಅದೇನು ವಿಚಾರಿಸ್ಬಿಟ್ಟು ನಿಮ್ಗೆ ಫೋನ್ ಮಾಡ್ತೀನಿ. ನೋಡಿ, ಅಮ್ಮ ಬಂದು ಸುಮ್ಮನೆ ಏನೇನೋ ಮಾತಾಡೋದು ಬೇಡ ಮಧುಗೆ. ಪ್ಲೀಸ್ ಡ್ಯಾಡಿ, ಅಮ್ಮನ ಹತ್ರ ಹೇಳಿ ನೀವು. ಏನು ಹೇಳ್ತಾರೆ ಅವರು? ಏನೇ ಹೇಳ್ತಾರೆ? ನಾಚಿಕೆ ಆಗಲ್ಲ ನಿನ್ನ ಜನ್ಮಕ್ಕೆ? ಏನಕ್ಕೆ ಹಿಂಗೆ ಆಡ್ತಾ ಇದೆಯಾ ನೀನು? ಏನಾಗಿದೆ ನಿನಗೆ? ಇನ್ನೂ ಏನಾಗಬೇಕು ಅಂತ ಈ ಥರ ಆಡ್ತಾ ಇದೆಯಾ ನೀನು? ಏನೇ ಆಗಬೇಕು ಇನ್ನೂ? ಈಗ ಇಷ್ಟ ಆಗಿರೋ ಸಾಕಾಗಲ್ವಾ? ಇನ್ನೂ ಆಗಬೇಕಾ?
ಇನ್ನೂ ಆಗಬೇಕೇನೆ, ಏನಕ್ಕೆ ಹೆಂಗೆ ಹೊಟ್ಟೆ ಉರಿಸ್ತಾ ಇದೆಯಾ ನೀನು ಸ್ಟುಪಿಡ್ ನೀನು? ನನ್ನ ಮಾತು ಕೇಳು ರಶ್ಮಿ, ನಾನು ಬರ್ತಾ ಇದ್ದೀನಿ, ಇವಾಗ ಹೊರಡ್ತಿದ್ದೀನಿ ನಾನು, ಆಯಿತಾ? ನಾನು ಹೇಳೋಷ್ಟು ಕೇಳು, ನೀನು ಬರ್ತಾ ಇರಬೇಕು ನೀನು. ಅವನಿಗೆ ಯೋಗ್ಯತೆ ಇಲ್ಲ, ಅವನಿಗೆ ಯಾವ್ದು ಕೊಟ್ಟರು ಮಂಗನ ಕೈಲಿ ಮಾಣಿಕ್ಯ ಕೊಟ್ಟಂಗೆ ಅವನ ಕೈಲಿ. ಛೇ, ನಿಜವಾಗ್ಲೂ ಅವ್ನು ಆ ಥರ ಅಂತ ಅಂದ್ಕೊಂಡಿರಲಿಲ್ಲ ನಾನು. ನೋಡು, ತುಂಬ ಬೇಜಾರಾಗ್ತಾ ಇದೆ ನನಗೆ. ಬರೋದಕ್ಕೆ ರೆಡಿ ಆಗು. ಮಮ್ಮಿ ಪ್ಲೀಸ್ ಮಮ್ಮಿ, ನೀವು ಬಂದು ಏನೇನೋ ಮಾತಾಡಬೇಡಿ. ನಾನು ಮೊದಲು ವಿಚಾರಿಸ್ಬಿಟ್ಟು ನಿಮಗೆ ಫೋನ್ ಮಾಡ್ತೀನಿ ಏನಾಯಿತು ಅಂತ ತಿಳ್ಕೊಂಡು. ಏನು ವಿಚಾರಿಸ್ತೀಯಾ? ನೋಡು ರಶ್ಮಿ, ಹೇಳ್ತಾ ಇದ್ದೀನಿ, ಇಷ್ಟು ದಿನ ನೀನು ಹೇಳ್ದಂಗೆಲ್ಲ ಕೇಳಿದ್ದೀನಿ ನಾನು. ಇನ್ಮೇಲಂತೂ ಅವ್ನು ನಿನ್ನ ಜೊತೆ ಭಾಳ ಯೋಗ್ಯತೆಯೇ ಇಲ್ಲ. ನೀನು ಎಷ್ಟೊಂದು ಅವನಿಗೆ ಎಷ್ಟು ಇಷ್ಟಪಡ್ತೀಯ ಅಷ್ಟನ್ನೇ ಅವ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾನೆ. ಅಷ್ಟೊಂದು ಅಮೌಂಟ್ ತಗೊಂಡು ಏನು ಮಾಡ್ದೆ, ಯಾರು ಕೊಟ್ಟಿದ್ದಾನೆ ಅದೆಲ್ಲ ವಿಚಾರಿಸು ನೀನು. ನೋಡು, ಒಂದು ಕೆಲಸ ಮಾಡು, ನೀನು ವಿಚಾರಿಸೋದು ಬೇಡ, ಏನು ಬೇಡ, ಹೋಗಿದ್ದು ಹಾಳು ಬಿದ್ದು ಹೋಗಿದ್ದು ಮತ್ತೆ ಬರಲ್ಲ. ನೋಡು, ಇವಾಗಲೂ ನಾನು ಹೇಳ್ತೀನಿ ಕೇಳು. ಫಸ್ಟು ನೀನು ಬಂದುಬಿಡು, ನೀನು ನನ್ನ ಜೊತೆ ಬಂದುಬಿಡು. ನೀನು ಯಾವುದೇ ಕಾರಣಕ್ಕೂ ಅವನ ಹತ್ರ ಇರಬೇಡ ಕಣೆ, ಇರಬೇಡ ನೀನು. ಮಮ್ಮಿ ಪ್ಲೀಸ್ ಮಮ್ಮಿ, ನೋಡಿ ಮಧು ಬಗ್ಗೆ ನನಗೆ ಗೊತ್ತು. ಅವ್ನು ಯಾವುದೇ ಥರದಲ್ಲೂ ತಪ್ಪು ಮಾಡಿರಲ್ಲ, ನನಗೆ ಗೊತ್ತು ಮಮ್ಮಿ. ಮಧು ತುಂಬ ಒಳ್ಳೆಯವರು, ಅವ್ರು ಯಾವುದೇ ಕಾರಣಕ್ಕೂ ತಪ್ಪು ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಬಗ್ಗೆ ನನಗೆ ತುಂಬ ಭರವಸೆ ಇದೆ. ನೀನೇನು ಬರೋಕ್ಕೆ ಹೋಗಬೇಡ ಮಮ್ಮಿ, ಕೋಪದಲ್ಲಿ ಏನೇನೋ ಮಾತಾಡಬೇಡ. ಏನು ಸಮಸ್ಯೆ ಆಗಿದೆ ಅಂತ ನಾನು ವಿಚಾರಿಸ್ಬಿಟ್ಟು ನಾನು ಮತ್ತೆ ನಿಮಗೆ ಫೋನ್ ಮಾಡ್ತೀನಿ ಮಮ್ಮಿ. ಪ್ಲೀಸ್ ಮಮ್ಮಿ, ದಯವಿಟ್ಟು ಮಮ್ಮಿ, ನೀನು ಬರೋದು ಬೇಡ. ಸುಮ್ಮನೆ ಬಂದು ನೀನು ಏನೇನೋ ಮಾತಾಡೋದು ಬೇಡ. ಅವರು 3-4 ದಿನದಿಂದಲೂ ತುಂಬ ಡಲ್ಲಾಗಿದ್ದಾರೆ. ಏನು ಅಂತ ಕೇಳಿದ್ರು ಹೇಳಿಲ್ಲ. ಏನಕ್ಕೆ ಹೇಳಿಲ್ಲ, ನನಗೆ ಬೇಜಾರು ಮಾಡ್ಕೊಳ್ತೀನಿ ಅಂತ ಹೇಳಿರಲ್ಲ ಅವರು, ನನಗೆ ಗೊತ್ತು. ಪ್ಲೀಸ್ ಮಮ್ಮಿ, ಅರ್ಥ ಮಾಡ್ಕೊ, ನಾನು ಮತ್ತೆ ಫೋನ್ ಮಾಡ್ತೀನಿ. ಅಲ್ಲ ರಶ್ಮಿ, ಏನು ತಮಾಷೆ ಮಾಡ್ತಾ ಇದ್ದೀನಿ ನೀನು? ಬುದ್ಧಿ ಇಲ್ವೇನೆ ನಿನಗೆ? ಇಷ್ಟೆಲ್ಲ ಆಗಿದೆ, ಇನ್ನೂ ನೀನು ಅವನ ಮೇಲೆ ಕುರುಡು ಪ್ರೀತಿ ಇಟ್ಕೊಂಡಿದ್ದೀಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ನೀನು ನಿಜವಾಗ್ಲೂ ನನ್ನ ಮಗಳ ನೀನು? ನನಗೆ ಅದೆಲ್ಲ ಗೊತ್ತಿಲ್ಲಮ್ಮ, ನಾನು ಬರ್ತಾ ಇದ್ದೀನಿ ಆಯಿತಾ? ಬಂದ ತಕ್ಷಣ ನೀನು ಕಾರತ್ಬೇಕು. ಇಲ್ಲ ಅಂದರೆ ನಾನು ಸುಮ್ಮನೆ ಇರಲ್ಲ ನಾನು. ಅವನ ಜೊತೆ ಇಷ್ಟೆಲ್ಲ ಆದಮೇಲೆ ನೀನು ತಿರ್ಗಾ ಇರಬೇಕಾ? ನೀನು ಎಷ್ಟು ಮಾನ ಮರ್ಯಾದೆ ಹೋಗ್ತಾ ಇದೆ ನಮ್ಮದು ಅಂತ ನನಗೆ ಗೊತ್ತು. ನಿಮ್ಗೇನು ಗೊತ್ತು? ನಿನಗೆ ಯಾವಾಗಲೂ ನೀನು ಮಾನ ಹರಾಜಾಕ್ಬಿಟ್ಟು ಓದೋಳಲ್ವಾ? ಎಷ್ಟೇ ಆದ್ರೂ ಬಿಕಾರಿ ಜೊತೆ ಓಡೋದಾಗಲಿ ಮಾನ ಮರ್ಯಾದೆ ಎಲ್ಲ ಹಾಳು ಬಿದ್ದೋಯ್ತು. ಥೂ, ನಿಜವಾಗ್ಲೂ ನಿನ್ನ ಮಗಳು ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ. ಇಷ್ಟೆಲ್ಲ ಆದ್ರೂ ಇನ್ನೂ ನೀನು ಮಧು 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 ಅಂತ ಅವ್ನು ಜಪನೆ ಮಾಡ್ತಾ ಇದೆಯಲ್ವಾ ನೀನು? ನಿನಗೆ ತಲೆ ಕೆಟ್ಟೋಗಿದೆ, ನಿನಗೆ ಲೂಸ್ ಬಂದುಬಿಟ್ಟಿದೆ ನಿನಗೆ. ಏನಾದರೂ ಅನ್ಕೋ ಮಮ್ಮಿ, ಪ್ಲೀಸ್ ಮಮ್ಮಿ. ಸತ್ಯತೆ ತಿಳಿದಾನೆ ಸುಮ್ಮನೆ ಮಾತಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಮಮ್ಮಿ. ಪ್ಲೀಸ್ ಮಮ್ಮಿ, ನೀನು ಹೊರಡೋದೇನು ಬೇಡ. ನಾನು ಮಧು ಕೇಳ್ಬಿಟ್ಟು ಹೇಳ್ತೀನಿ. ನೋಡು, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ನಾನು ಇವಾಗ ಬರ್ತಾ ಇದ್ದೀನಿ ಅಷ್ಟೇ. ಸುಮ್ಮನೆ ಫೋನ್ ಇಡೋ ನೀನು. ಹಲೋ ಹಲೋ ಮಮ್ಮಿ. ಅಲ್ಲ ಮಧು, ಏನಕ್ಕೆ ನನ್ನ ಹತ್ರ ಎಲ್ಲ ವಿಷಯ ಮುಚ್ಚಿಟ್ರು? ಏನಾಗಿದೆ ಸಮಸ್ಯೆ? ಏನು ಒಂದು ಗೊತ್ತಾಗ್ತಾ ಇಲ್ವಲ್ಲ? ಏನು ಮಾಡೋದು ಒಂದು ಗೊತ್ತಾಗ್ತಾ ಇಲ್ಲ. ನನಗಂತೂ ತುಂಬ ಭಯ ಆಗ್ತಾ ಇದೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಪಾಪ ಮಧು ಏನಕ್ಕೆ ಈ ಥರ ಮಾಡ್ಕೊಂಡ? ನನ್ನ ಮಧು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನಮ್ಮ ಮಮ್ಮಿ ಬರೋದಕ್ಕೆ ವಿಷಯ ತಿಳ್ಕೊಬೇಕು ಏನು ಅಂತ. ಏನು ಮಾಡಲಿ ಹೇಳಿ? ನನಗೊಂದು ಸ್ವಲ್ಪನೂ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ಏನು ಮಾಡಬೇಕು ಅಂತ ನನಗೆ ಅರ್ಥನೇ ಆಗ್ತಾಯಿಲ್ಲ. ದಯವಿಟ್ಟು ನಾನು ಏನು ಮಾಡಲಿ, ಈ ಸಿಚುವೇಶನ್ ಹೇಗೆ ಹ್ಯಾಂಡಲ್ ಮಾಡಿ ಅನ್ನೋದನ್ನ ದಯವಿಟ್ಟು ನೀವು ಕಮೆಂಟ್ ಮಾಡಿ ಹೇಳಿ. ಹಾಗೆಯೇ ವೀಡಿಯೋ ಹೇಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ತಿಳಿಸಿ. ಮಧು ಯಾವುದೇ ಕಾರಣಕ್ಕೂ ತಪ್ಪು ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ. ಅವನ ಮೇಲೆ ತುಂಬ ಭರವಸೆ ಇದೆ ನನಗೆ. ಏನಾಗಿದೆ ಅನ್ನೋದನ್ನ ವಿಚಾರಿಸ್ಬೇಕಷ್ಟೇ. 4 ದಿನದಿಂದಲೂ ತುಂಬ ಡಲ್ಲಾಗಿದ್ದರು. ಏನಕ್ಕೆ ಅಂತ ಕೇಳಿದ್ರು ಕೂಡ ಹೇಳಿಲ್ಲ ಅವರು. ಏನಕ್ಕೆ ಹಿಂಗೆ ಹೇಳಲಿಲ್ಲ, ಏನಕ್ಕೆ ಅವಾಯ್ಡ್ ಮಾಡಿದ್ರು ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ಏನು ಅಂತ ವಿಚಾರಿಸ್ಬೇಕು ಅಷ್ಟೇ. ಸರಿ ಫ್ರೆಂಡ್ಸ್, ಹಾಗೆ ವೀಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ತೀರಾ ಪ್ಲೀಸ್. ಬರಲಾ? ನಮಸ್ಕಾರ.